ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ವಿಷ್ಣು ಸಹಸ್ರನಾಮದ 52ನೆಯ ತಿರುನಾಮ ತ್ವಷ್ಟಃ ಅಂತ. ಇದರ ವಿವರಣೆಯನ್ನು ಒಂದು ಕಥೆಯ ಮೂಲಕ ತಿಳಿದುಕೊಳ್ಳೋಣ. ಕಾಂಚೀಪುರದಿಂದ 10 ಮೈಲಿ ದೂರದಲ್ಲಿ ಇರುವ ದಿವ್ಯ ದೇಶ ತಿರುಪುಟ್ಕುಳಿ ಅಂತ. 108 ದಿವ್ಯ ದೇಶಗಳಲ್ಲಿ ಈ ತಿರುಪುಟ್ಕುಳಿ ಕೂಡ ಒಂದು. ಇಲ್ಲಿ ವಿಜಯ ರಾಘವ ಅನ್ನುವ ಹೆಸರಿನಲ್ಲಿ ಆ ಭಗವಂತ ನಮಗೆ ಸೇವೆ ಮಾಡುವ ಅವಕಾಶ ಕೊಟ್ಟಿದ್ದಾನೆ. ಆ ಭಗವಂತ ರಾಮಾಯಣದಲ್ಲಿ ಬರುವ ಜಟಾಯು ಅನ್ನುವ ಪಕ್ಷಿಗೆ ಮೋಕ್ಷವನ್ನು ಕೊಟ್ಟಿದ್ದಾನೆ ಅಂತ ಸ್ಥಳ ಪುರಾಣದಲ್ಲಿ ಬಂದಿದೆ. ರಾವಣನಿಂದ ಗಾಯಗೊಂಡು ಜಟಾಯು ಕೆಳಕ್ಕೆ ಬಿದ್ದಾಗ ಮರಣ ಹೊಂದುವ ಸ್ಥಿತಿಯಲ್ಲಿ ಜಟಾಯು ಇರುವಾಗ ಶ್ರೀರಾಮ ಆ ಸ್ಥಳಕ್ಕೆ ಬಂದು ಆ ಜಟಾಯುವಿಗೆ ಉಪಚಾರ ಮಾಡಿ ಜಟಾಯುವಿಗೆ ಮೋಕ್ಷವನ್ನು ಕೂಡ ಕರುಣಿಸಿದ್ದಾನೆ ಆ ಭಗವಂತ. ಇವತ್ತಿಗೂ ತಿರುಪುಟ್ಕುಳಿ ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ಜಟಾಯುವಿಗೆ ಪ್ರತ್ಯೇಕವಾದ ಸನ್ನಿಧಿ ಇದೆ. ಅಲ್ಲಿ ಅರ್ಚಕರು ವಿಶೇಷ ಮರ್ಯಾದೆಗಳೊಂದಿಗೆ ಸೇವೆ ಪೂಜೆ ಎಲ್ಲವನ್ನು ಮಾಡ್ತಾರೆ. ಒಂದು ಸಲ ಹರಿಕಥೆ ಮಾಡುವ ಉಪನ್ಯಾಸಕರು ತಿರುಪುಟ್ಕುಳಿಯ ವಿಜಯ ರಾಘವನ ದೇವಸ್ಥಾನದ ಸ್ಥಳ ಪುರಾಣವಾಗಿ ಜಟಾಯುವಿಗೆ ಶ್ರೀರಾಮ ಮೋಕ್ಷ ಕೊಟ್ಟಂತಹ ಈ ಕಥೆಯನ್ನು ಆ ದೇವಸ್ಥಾನಕ್ಕೆ ಬಂದಂತಹ ಭಕ್ತಾದಿಗಳಿಗೆ ಹೇಳುತ್ತಿರುತ್ತಾರೆ. ಆ ಕಥೆಯನ್ನು ಒಬ್ಬ ಶಿಲ್ಪಿಯೂ ಕೂಡ ಕೇಳಿಸಿಕೊಳ್ಳುತ್ತಾನೆ. ಆಹಾ, ಆ ಭಗವಂತ ಮನುಷ್ಯನಿಗೆ ಮಾತ್ರವಲ್ಲ, ಒಂದು ಸಾಧಾರಣವಾದ ಪಕ್ಷಿಗೆ, ಆ ಜಟಾಯುವಿಗೆ ಕೂಡ ಪರಮಾತ್ಮ ಅನುಗ್ರಹ ಮಾಡಿದ್ದಾನೆ. ಮೋಕ್ಷವನ್ನು ಕೂಡ ಕೊಟ್ಟಿದ್ದೇ ಅಲ್ಲದೆ ದೇವಸ್ಥಾನದಲ್ಲಿ ಜಟಾಯುವಿಗೆ ಅಂತಾನೆ ಒಂದು ಪ್ರತ್ಯೇಕ ಸ್ಥಳ ಕೊಟ್ಟು ಆ ಪಕ್ಷಿಗೆ ಎಷ್ಟೊಂದು ಮರ್ಯಾದೆ ಸಿಗುವ ಹಾಗೆ ಮಾಡಿದ್ದಾನೆ. ಅಂದ್ರೆ ಆ ಭಗವಂತನ ಕರುಣೆ ಎಂತದ್ದು ಅಂತ ಯೋಚಿಸ್ತಾನೆ. ಆ ಭಗವಂತ ತನ್ನ ಭಕ್ತರಿಗೆ ಅನುಗ್ರಹ ಮಾಡುವಾಗ ನೀನು ಯಾವ ಕುಲಕ್ಕೆ ಸೇರಿದವನು, ಎಷ್ಟು ಓದಿರುವೆ, ನಿನ್ನ ಸ್ಥಿತಿ ಸ್ಟೇಟಸ್ ಎಂತದ್ದು, ಸಾಹುಕಾರನೇ ಬಡವನೇ, ನೀನು ಸುಂದರನೇ ಕುರೂಪಿಯೇ, ಪ್ರಾಣಿಯೇ ಕ್ರಿಮಿಯೇ ಕೀಟವೇ, ಮನುಷ್ಯನೇ ಪಕ್ಷಿಯೇ, ಹೆಣ್ಣೆ ಅಥವಾ ಗಂಡೆ ಅಂತೆಲ್ಲ ನೋಡುವುದೇ ಇಲ್ಲ. ಭಕ್ತಿ ಇದ್ರೆ ಸಾಕು ಅನುಗ್ರಹ ಮಾಡಿ ಬಿಡ್ತಾನೆ ಅಂತ ಒಂದು ಪಕ್ಷಿಗೆ ಕೂಡ ಅನುಗ್ರಹ ಮಾಡಿ ತೋರಿಸಿದ್ದಾನೆ ಅಂತೆಲ್ಲ ಯೋಚಿಸಿ ತುಂಬಾ ಭಾವಪರವಶನಾಗಿ ಭಕ್ತಿ ಪರವಶನಾಗಿ ಬಿಡ್ತಾನೆ ಆ ಶಿಲ್ಪಿ. ಈಗ ಆ ಶಿಲ್ಪಿ ಉಪನ್ಯಾಸಕರ ಹತ್ತಿರ ಬಂದು ಹೇಳ್ತಾನೆ, ನೀವು ಹೇಳಿದ ಕಥೆಯನ್ನು ನಾನೂ ಕೇಳಿದೆ. ಆ ಪಕ್ಷಿಗೆ ಕೂಡ ಮೋಕ್ಷ ಕೊಟ್ಟಂತಹ ಆ ವಿಜಯ ರಾಘವ ಭಗವಂತನ ಕರುಣೆಯೇ ಕರುಣೆ. ಹಾಗಾದರೆ ಆ ಕರುಣಾಮಯಿ ವಿಜಯ ರಾಘವ ಭಗವಂತನಿಗೆ ನಾನು ಕೂಡ ಏನಾದರೂ ಸೇವೆ ಮಾಡಬೇಕು. ನಾನು ಒಬ್ಬ ಶಿಲ್ಪಿ, ನಾನು ಆ ಭಗವಂತನ ಸೇವೆಯನ್ನು ಯಾವ ರೀತಿಯಲ್ಲಿ ಮಾಡಲಿ ಗುರುಗಳೇ, ನೀವೇ ಹೇಳಿ ಅಂತ ಕೇಳಿಕೊಳ್ತಾನೆ ಆ ಶಿಲ್ಪಿ. ಆಗ ಆ ಉಪನ್ಯಾಸಕರು ಹೇಳ್ತಾರೆ, ಆ ಶ್ರೀಮನ್ ನಾರಾಯಣನೂ ಕೂಡ ಒಬ್ಬ ಶಿಲ್ಪಿಯೇ ಅಂತ ನಿನಗೆ ಗೊತ್ತಿದೆಯೇ? ನೀನು ಒಂದು ಕಲ್ಲನ್ನು ಆರಿಸಿಕೊಂಡು ಹೇಗೆ ಒಂದು ಸುಂದರವಾದ ವಿಗ್ರಹವನ್ನು ಕೆತ್ತುವೆಯೋ ಹಾಗೆಯೇ ಈ ಪ್ರಪಂಚವನ್ನೆಲ್ಲ ಕೆತ್ತಿರುವಂತಹ ಆ ಮಹಾಶಿಲ್ಪಿ ಆ ವಿಜಯ ರಾಘವ ಸ್ವಾಮಿ. ಹಾಗಾದರೆ ನೀನು ಏನು ಮಾಡಬಹುದು ಅಂದ್ರೆ ನಿನ್ನ ಶಿಲ್ಪಕಲೆಯನ್ನು ಆ ಭಗವಂತನಿಗೆ ಅರ್ಪಣೆ ಮಾಡು. ಏನೇನೋ ಶಿಲ್ಪಗಳನ್ನು ಮಾಡುವುದಕ್ಕಿಂತ ಆ ಭಗವಂತನ ಸೇವೆಗಾಗಿ ಒಂದು ಶಿಲ್ಪವನ್ನು ಮಾಡಬಹುದಲ್ಲವೇ? ನೀನು ಶಿಲ್ಪಿಯಾಗಿ ಭಗವಂತನಿಗೆ ಇಂತಹ ಒಳ್ಳೆಯ ಸೇವೆಯನ್ನು ಮಾಡು ಎನ್ನುತ್ತಾರೆ ಉಪನ್ಯಾಸಕರು. ಸರಿ ಗುರುಗಳೇ, ಹಾಗೆಯೇ ಮಾಡುತ್ತೇನೆ ಅಂತ ಒಪ್ಪಿಕೊಂಡ ಶಿಲ್ಪಿ. ಆಮೇಲೆ ಏನು ಮಾಡಬಹುದು ಅಂತ ಯೋಚಿಸಿ ವಿಜಯ ರಾಘವ ಭಗವಂತನಿಗೆ ಒಂದು ಕೀಲು ಕುದುರೆ ವಾಹನವನ್ನು ಮಾಡ್ತಾನೆ ಶಿಲ್ಪಿ. ಅದನ್ನು ಆ ವಿಜಯ ರಾಘವ ಸ್ವಾಮಿಗೆ ಮಾಡುವ ಬ್ರಹ್ಮೋತ್ಸವಗಳಲ್ಲಿ ಉಪಯೋಗಿಸಿಕೊಳ್ಳಲಿ ಅಂತ ಆ ದೇವಸ್ಥಾನಕ್ಕೆ ಸಮರ್ಪಣೆ ಮಾಡುತ್ತಾನೆ ಶಿಲ್ಪಿ. ಇವತ್ತಿಗೂ ತಿರುಪುಟ್ಕುಳಿಯಲ್ಲಿ ಎಲ್ಲಾ ಉತ್ಸವಗಳಲ್ಲಿಯೂ 8ನೆಯ ದಿನ ಈ ಕೀಲು ಕುದುರೆಯ ವಾಹನದ ಉತ್ಸವವನ್ನು ನೋಡಬಹುದು. ಈ ಕೀಲು ಕುದುರೆ ವಾಹನದ ವಿಶೇಷತೆ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಆ ಕುದುರೆ 3 ಭಾಗಗಳಾಗಿ ಇರುತ್ತೆ. ತಲೆಯ ಭಾಗ ಒಂದು, ಮಧ್ಯದ ಭಾಗ ಒಂದು, ಬಾಲದ ಭಾಗ ಇನ್ನೊಂದು ಅಂತ. ಅಂದ್ರೆ ಸಪರೇಟ್ ಪಾರ್ಟ್ಸ್ ಆಗಿ ಇರುತ್ತೆ. ಅದರಲ್ಲಿ ಆ ಪರಮಾತ್ಮ ಹಾಗೆಯೇ ಕುಳಿತುಕೊಳ್ಳಬಹುದು ಉತ್ಸವಗಳಲ್ಲಿ. ಬೇರೆ ವಾಹನಗಳಿಗೆಲ್ಲ ಆ ಭಗವಂತನನ್ನು ಹಗ್ಗದಲ್ಲಿ ಕಟ್ಟಿ ಉತ್ಸವ ಮಾಡಬೇಕು. ಆದರೆ ಈ ಕೀಲು ಕುದುರೆಯ ಮೇಲೆ ಆ ಭಗವಂತನ ಮೂರ್ತಿಯನ್ನು ಸರಿಯಾಗಿ ಕೂರಿಸಬಹುದು. ಆ ಕುದುರೆಯ ಮೇಲೆ ಕುಳಿತಿರುವ ಭಗವಂತ ನಿಜವಾದ ಕೀಲು ಕುದುರೆಯನ್ನು ಓಡಿಸುತ್ತಿರುವ ಹಾಗೆ ತುಂಬಾ ಸುಂದರವಾಗಿ ಕಾಣುತ್ತೆ. ಅದನ್ನು ನೋಡುವುದಕ್ಕೆ ಜನ ಸಮೂಹ ಸಮುದ್ರದ ರೀತಿ ಬರ್ತಾ ಇದ್ರು.
ಅಷ್ಟು ಚೆನ್ನಾಗಿರುತ್ತೆ ಆ ಕೀಲು ಕುದುರೆಯ ಉತ್ಸವ. ಇದನ್ನು ನೋಡಿದ ಆ ಊರಿನ ರಾಜನಿಗೆ ತುಂಬಾ ದುರಾಸೆ ಆಯ್ತು. ನಾನು ಕೂಡ ಆ ಭಗವಂತ ವಿಜಯ ರಾಘವನ ಹಾಗೆ ಕೀಲು ಕುದುರೆಯ ಮೇಲೆ ಮೆರವಣಿಗೆ ಹೋಗಬೇಕು ಅಂತ ಆಸೆ ಪಡ್ತಾನೆ ರಾಜ. ಆ ಭಗವಂತ ರಾಜಾಧಿರಾಜ, ಈ ಪ್ರಪಂಚಕ್ಕೆ ಅಧಿಪತಿ ಆ ಭಗವಂತ. ಅವನಿಗೆ ವಾಹನ ಇರುವುದು ಸರಿಯೇ, ಆದರೆ ಈ ರಾಜನಿಗೆ ಇರುವುದು ದುರಾಸೆ. ಅವನು ತನ್ನ ಭಟರುಗಳನ್ನು ಕಳಿಸಿ ಆ ಶಿಲ್ಪಿಯ ಹತ್ತಿರ ಹೋಗಿ ನನ್ನ ಅಳತೆಗೆ ಸರಿಯಾಗಿ ಒಂದು ಕೀಲು ಕುದುರೆಯನ್ನು ಮಾಡಿಕೊಡುವಂತೆ ಕೇಳಿ ಅಂತ ಹೇಳಿ ಕಳಿಸ್ತಾನೆ ರಾಜ. ಆ ರಾಜ ಭಟರುಗಳು ಆ ಶಿಲ್ಪಿಯನ್ನು ಬಂದು ಕೇಳ್ತಾರೆ, ನಮ್ಮ ರಾಜನಿಗೂ ಒಂದು ಕೀಲು ಕುದುರೆಯನ್ನು ಮಾಡಿಕೊಡು, ಅದಕ್ಕೆ ಬದಲಾಗಿ ನೀನು ಏನನ್ನು ಕೇಳಿದರೂ ನಮ್ಮ ರಾಜರು ಕೊಡುತ್ತಾರೆ, ಸಾಕಷ್ಟು ಬಹುಮಾನಗಳನ್ನು ಕೂಡ ಕೊಡುತ್ತಾರೆ ಅಂತ ಹೇಳ್ತಾರೆ ರಾಜನ ಕಡೆಯವರು. ಆದರೆ ಆ ಶಿಲ್ಪಿ ಇದಕ್ಕೆ ಸುತರಾಮ್ ಒಪ್ಪಿಕೊಳ್ಳೋದಿಲ್ಲ. ಆ ಭಗವಂತನೆಂಬ ದೊಡ್ಡ ಶಿಲ್ಪಿಗೆ ನನ್ನಂತಹ ಚಿಕ್ಕ ಶಿಲ್ಪಿ ಮಾಡಿರುವ ಸೇವೆ ಇದು. ಈ ಅವಕಾಶ ಸಿಕ್ಕಿರುವುದು ನನ್ನ ಭಾಗ್ಯ. ನನಗೆ ಆ ಕೆಲಸವನ್ನು ಮಾಡಲು ಶಕ್ತಿ ಕೊಟ್ಟವನು ಆ ಭಗವಂತನೇ. ನನ್ನ ಈ ಕಲೆಯನ್ನು, ನನ್ನ ಕೈಯನ್ನು, ನನ್ನ ಬುದ್ಧಿಯನ್ನು ಎಲ್ಲವನ್ನೂ ಕೆತ್ತಿಕೊಟ್ಟಿರುವ ಮಹಾಶಿಲ್ಪಿ ಅವನೇ ಆ ಭಗವಂತ. ಆ ಭಗವಂತ ಅನ್ನುವ ಶಿಲ್ಪಿ ನನ್ನನ್ನು ಕೆತ್ತಿದ್ದಾನೆ. ಹಾಗಾಗಿ ನಾನು ಆ ಭಗವಂತನಿಗೆ ಕಾಣಿಕೆಯಾಗಿ ಈ ಶಿಲ್ಪವನ್ನು ಕೆತ್ತಲು ಸಾಧ್ಯವಾಯಿತು. ಆದ್ದರಿಂದ ಯಾವುದೋ ರಾಜನಿಗೋಸ್ಕರವೆಲ್ಲ ನಾನು ವಾಹನ ಮಾಡಿಕೊಡಲು ಸಾಧ್ಯವಿಲ್ಲ. ನಾನು ಭಗವಂತನಿಗೆ ಮಾತ್ರ ದಾಸ, ಅವನಿಗಾಗಿಯೇ ನಾನು ಸೇವೆ ಮಾಡುವುದು. ನಾನು ಬೇರೆ ಯಾರಿಗಾಗಿಯೂ ಶಿಲ್ಪ ಕೆತ್ತುವುದು ಇಲ್ಲ, ಇನ್ಯಾರಿಗೋ ನಾನು ವಾಹನ ಕೆತ್ತಲು ಸಾಧ್ಯವಿಲ್ಲ ಅಂದು ಬಿಟ್ಟ ಆ ಶಿಲ್ಪಿ. ಆ ಶಿಲ್ಪಿಯ ಮಾತನ್ನ ಕೇಳಿ ರಾಜನ ಕಡೆಯವರಿಗೆ ತುಂಬಾ ಕೋಪ ಬರುತ್ತೆ. ಅವನನ್ನು ಹಿಡಿದು ಎಳೆದುಕೊಂಡು ಹೋಗಿ ಪಲ್ಲಕ್ಕಿಯಲ್ಲಿ ಕೂರಿಸಿ ರಾಜನ ಹತ್ತಿರ ಕರೆದುಕೊಂಡು ಹೋಗುವುದಕ್ಕೆ ತಯಾರಾಗ್ತಾರೆ. ಆ ಪಲ್ಲಕ್ಕಿ ಹೋಗುವ ದಾರಿಯಲ್ಲಿ ವಿಜಯ ರಾಘವ ದೇವಸ್ಥಾನ ಬರುತ್ತೆ. ಅಲ್ಲಿಂದಲೇ ಆ ವಿಜಯ ರಾಘವ ಸ್ವಾಮಿಯ ದರ್ಶನವೂ ಆಗತ್ತೆ ಆ ಶಿಲ್ಪಿಗೆ. ಆಗಲೇ ಆ ಶಿಲ್ಪಿ ಕೇಳಿಕೊಳ್ತಾನೆ ಆ ಭಗವಂತನಲ್ಲಿ, ಪರಮಾತ್ಮ, ನಾನು ನಿನಗೆ ಮಾತ್ರ ಸೇವೆ ಮಾಡಬೇಕು ಅನ್ನುವ ಆಸೆ ನನಗೆ. ಇನ್ನೊಬ್ಬರಿಗಾಗಿ ನಾನು ಸೇವೆಯನ್ನು ಮಾಡುವುದು ನನಗೆ ಇಷ್ಟವಿಲ್ಲ. ಆದರೆ ಇವರುಗಳೆಲ್ಲ ನನ್ನನ್ನು ರಾಜನ ಹತ್ತಿರ ಬಲವಂತವಾಗಿ ಕರೆದುಕೊಂಡು ಹೋಗುತ್ತಿದ್ದಾರೆ. ನಾನು ರಾಜನ ಹತ್ತಿರ ಹೋಗಿ ಅವನು ಕೊಡುವ ಶಿಕ್ಷೆಯನ್ನು ಅನುಭವಿಸುವುದು ಕೂಡ ಬೇಕಾಗಿಲ್ಲ. ನೀನು ಆ ದಿನ ಜಟಾಯು ಎಂಬ ಪಕ್ಷಿಗೆ ಮೋಕ್ಷ ಕೊಟ್ಟೆ. ನಿನ್ನ ಚರಣ ದಾಸನಾದ ನನಗೂ ಈ ದಿನ ಮೋಕ್ಷವನ್ನು ಕೊಟ್ಟು ಬಿಡು ಭಗವಂತ ಅಂತ ಪ್ರಾರ್ಥಿಸಿಕೊಂಡೇ ಇರ್ತಾನೆ ಆ ಶಿಲ್ಪಿ. ರಾಜನ ಅರಮನೆಗೆ ಕರೆದುಕೊಂಡು ಹೋಗುವಷ್ಟರಲ್ಲಿ ಅವನಿಗೆ ಮೋಕ್ಷ ಸಿಕ್ಕೇ ಬಿಟ್ಟಿತ್ತು. ಯಾವ ಭಗವಂತ ತ್ರೇತಾಯುಗದಲ್ಲಿ ಆ ಜಟಾಯುವಿಗೆ ಮೋಕ್ಷವನ್ನು ಕೊಟ್ಟನೋ ಅದೇ ಭಗವಂತ ಈ ಕಲಿಯುಗದಲ್ಲಿಯೂ ಈ ಶಿಲ್ಪಿಗೆ ಮೋಕ್ಷವನ್ನು ಕೊಟ್ಟ. ಆ ಶಿಲ್ಪಿಗೆ ಮರ್ಯಾದೆ ತೋರಿಸುವ ಸಲುವಾಗಿ ಈಗಲೂ ಪ್ರತಿ ವರ್ಷ ನಡೆಯುವ ಮಾಘ ಮಾಸದ ಬ್ರಹ್ಮೋತ್ಸವದಲ್ಲಿಯೂ ಕೀಲು ಕುದುರೆ ವಾಹನದಲ್ಲಿ ಭಗವಂತ ಆ ಶಿಲ್ಪಿಯ ಮನೆಗೆ ಹೋಗಿ ಆ ಶಿಲ್ಪಿಯ ಮನೆತನದವರಿಗೆಲ್ಲ ಮರ್ಯಾದೆ ಸನ್ಮಾನಗಳನ್ನೆಲ್ಲ ಮಾಡಿ ಆಮೇಲೆ ಮೆರವಣಿಗೆ ಹೊರಡುತ್ತಾರೆ. ಇದರಿಂದ ಏನು ತಿಳಿಯುತ್ತದೆ ನಮಗೆ ಅಂದ್ರೆ, ಆ ಶಿಲ್ಪಿ ಒಂದು ವಿಷಯವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದ. ತಾನು ಶಿಲ್ಪಕಲೆಯನ್ನು ಮಾಡುತ್ತಾ ಬಂದಿದ್ದರೂ ಈ ಪ್ರಪಂಚವನ್ನೇ ಸೃಷ್ಟಿಸಿದ ಆ ಭಗವಂತ ದೊಡ್ಡ ಶಿಲ್ಪಿ. ಆ ಭಗವಂತ ಅನ್ನುವ ಶಿಲ್ಪಿ ನಮ್ಮನ್ನು ಕೆತ್ತಿದ್ದಾನೆ, ನಮ್ಮ ಜ್ಞಾನವನ್ನು ಕಲೆಯನ್ನು ಕೆತ್ತಿದ್ದಾನೆ. ನಾವು ಯಾವುದೇ ಕೆಲಸ ಮಾಡುತ್ತಿದ್ದರೂ ಆ ಭಗವಂತ ಅನ್ನುವ ಶಿಲ್ಪಿ ನಮ್ಮನ್ನು ಕೆತ್ತಿ ಅನುಗ್ರಹ ಮಾಡಿ ಕಳಿಸಿದ್ದಾನೆ ಅಂತ ಅರ್ಥ. ಈ ಪ್ರಪಂಚವನ್ನೇ ಕೆತ್ತಿರುವ ಶಿಲ್ಪಿಯಾದ್ದರಿಂದ ಆ ಭಗವಂತನಿಗೆ ತ್ವಷ್ಟ ಅನ್ನುವ ಹೆಸರು ಬಂದಿದೆ. ತ್ವಷ್ಟ ಅಂದರೆ ಶಿಲ್ಪಿ ಅಂತ. ನಾವು ಕೂಡ ತ್ವಷ್ಟ್ರೇ ನಮಃ ಅಂತ ಈ ವಿಷ್ಣು ಸಹಸ್ರನಾಮದ 52ನೆಯ ತಿರುನಾಮವನ್ನು ದಿನವೂ ಹೇಳುತ್ತಾ ಬಂದರೆ ಫೈನ್ ಆರ್ಟ್ಸ್ ಅಂತ ಹೇಳ್ತೀವಿ ನೋಡಿ. ಯಾವಾಗಲೂ ಗ್ರಾಸ್ ಆಗಿ ಮಾಡುವ ಆರ್ಟ್ಸ್ ಎಲ್ಲ ಈಸಿ ಆಗಿರುತ್ತೆ, ಆದ್ರೆ ಈ ಫೈನ್ ಆರ್ಟ್ಸ್ ಅನ್ನೋದು ತುಂಬಾ ಕಷ್ಟ. ಆ ಫೈನ್ ಆರ್ಟ್ಸ್ ನಲ್ಲಿ ನಾವು ಚೆನ್ನಾಗಿ ಮುಂದೆ ಬರಬೇಕು ಅಂದ್ರೆ ಶಿಲ್ಪಿಯಾಗಿರುವ ಆ ವಿಜಯ ರಾಘವ ಸ್ವಾಮಿಯನ್ನ ನೆನೆಯಬೇಕು. ಆ ಶಿಲ್ಪಿಯಾದ ವಿಜಯ ರಾಘವ ಸ್ವಾಮಿಯನ್ನು ನೆನೆಯುತ್ತಾ ತ್ವಷ್ಟ್ರೇ ನಮಃ ಅಂತ ಕಮೆಂಟ್ ಮಾಡಿ. ಹಾಗೆಯೇ ಈ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ ಕೇಳುಗರೆ. ಈ ಕಥೆ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನೀವಿನ್ನೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಕೂಡ ಒತ್ತಿ. ಆಗ ನಮ್ಮ ಕಥೆಯ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಆಗ ನಮ್ಮ ಯಾವುದೇ ವಿಡಿಯೋಗಳು ನಿಮಗೆ ಮಿಸ್ ಆಗೋದೇ ಇಲ್ಲ. ತ್ವಷ್ಟ್ರೇ ನಮಃ. ಸರ್ವೇ ಜನಾಃ ಸುಖಿನೋ ಭವಂತು.